ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ದಶಗ್ರೀವನೇ ಮೊದಲಾದವರ ತಪಸ್ಸು ಮತ್ತು ವರಪ್ರಾಪ್ತಿ ಎಂಬ 10ನೆಯ ಸರ್ಗಕ್ಕೆ ಸ್ವಾಗತ. ಅಥ ಬ್ರವೀನ್ ಮುನಿಂ ಕರಾಮಃ ಕಥಂತೆ ಭ್ರಾತರೋ ವನೆ ಕೀದೃಶಂತು ತದಾ ತಪಸ್ತೇಪುರ್ ಮಹಾಬಲಾಹ. ಇಲ್ಲಿಯವರೆಗಿನ ಕಥೆಯನ್ನು ಕೇಳಿ ಶ್ರೀರಾಮನು ಅಗಸ್ತ್ಯರನ್ನು ಪ್ರಶ್ನಿಸಿದನು. ಬ್ರಾಹ್ಮಣ ಶ್ರೇಷ್ಠರೇ, ಆ 3 ರಾಕ್ಷಸರು ಅಂದರೆ ರಾವಣ, ಕುಂಭಕರ್ಣ, ವಿಭೀಷಣರು ಅರಣ್ಯದಲ್ಲಿ ಹೇಗಿದ್ದರು? ಅವರು ಯಾವ ವಿಧವಾದ ತಪಸ್ಸುಗಳನ್ನು ಮಾಡುತ್ತಿದ್ದರು? ಈ ವಿಷಯಗಳನ್ನು ನನಗೆ ದಯಮಾಡಿ ಹೇಳಿರಿ. ಅತ್ಯಂತ ಪ್ರಸನ್ನ ಹೃದಯನಾದ ಶ್ರೀರಾಮನಿಗೆ ಅಗಸ್ತ್ಯರು ಹೇಳಿದರು, ರಘುನಂದನನೇ, ಆ 3 ಸಹೋದರರು ಪ್ರತ್ಯೇಕವಾಗಿ ಧರ್ಮ ವಿಧಿಗಳನ್ನು ಅನುಷ್ಠಾನ ಮಾಡುತ್ತಿದ್ದರು. ಕುಂಭಕರ್ಣನು ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಅನುದಿನವೂ ಧರ್ಮ ಮಾರ್ಗದಲ್ಲಿಯೇ ವ್ಯವಹರಿಸುತ್ತಾ ಬೇಸಿಗೆಯಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ ಕುಳಿತು ಅತಿ ಘೋರವಾದ ತಪಸ್ಸನ್ನು ಮಾಡುತ್ತಿದ್ದನು. ಮೇಘಾಂಬುಸಿಕ್ತೋ ವರ್ಷಾಸು ವೀರಾಸನಮಸೇವತಃ ನಿತ್ಯಂಚ ಶಿಶಿರೇ ಕಾಲೇ ಜಲಮಧ್ಯ ಪ್ರತಿಶ್ರಯ. ಮಳೆಗಾಲದಲ್ಲಿ ಮೇಘಗಳು ಧಾರಾಕಾರವಾಗಿ ಮಳೆಗರೆಯುತ್ತಿದ್ದಾಗ ಬಯಲಿನಲ್ಲಿ ವೀರಾಸನದಲ್ಲಿ ಕುಳಿತು ಏಕಾಗ್ರತೆಯಿಂದ ತಪಸ್ಸು ಮಾಡುತ್ತಿದ್ದನು. ಶೀತಕಾಲದಲ್ಲಿ ನೀರಿನ ಮಧ್ಯದಲ್ಲಿ ಕುಳಿತು ತಪಸ್ಸು ಮಾಡುತ್ತಿದ್ದನು. ಸನ್ಮಾರ್ಗದಲ್ಲಿ ನಿಷ್ಠೆಯುಳ್ಳವನಾಗಿದ್ದ, ಧರ್ಮ ಕಾರ್ಯಗಳನ್ನು ಮಾಡುವುದರಲ್ಲಿಯೇ ಪ್ರಯತ್ನಶೀಲನಾಗಿದ್ದ ಕುಂಭಕರ್ಣನು 10,000 ವರ್ಷಗಳನ್ನು ಹೀಗೆ ಕಠೋರವಾದ ತಪಸ್ಸಿನಿಂದಲೇ ಕಳೆದನು. ಧರ್ಮಾತ್ಮನಾದ, ನಿತ್ಯವೂ ಧರ್ಮಪರಾಯಣನಾಗಿರುತ್ತಿದ್ದ ಪವಿತ್ರಾತ್ಮನಾದ ವಿಭೀಷಣನು 5,000 ವರ್ಷಗಳವರೆಗೆ ಒಂದೇ ಕಾಲಿನಲ್ಲಿ ನಿಂತು ತಪಸ್ಸು ಮಾಡುತ್ತಿದ್ದನು. ಅವನ ತಪಸ್ಸು ಸಮಾಪ್ತವಾಗಲು ಅಪ್ಸರೆಯರು ಆನಂದದಿಂದ ನೃತ್ಯ ಮಾಡಿದರು. ಅವನ ಮೇಲೆ ಪುಷ್ಪ ವರ್ಷವಾಯಿತು. ದೇವತೆಗಳು ವಿಭೀಷಣನನ್ನು ಬಹಳವಾಗಿ ಸ್ತೋತ್ರ ಮಾಡಿದರು. ಅನಂತರ ಪುನಃ ವಿಭೀಷಣನು 2 ಕೈಗಳನ್ನು ತಲೆಯನ್ನು ಮೇಲಕ್ಕೆತ್ತಿಕೊಂಡು ಸ್ವಾಧ್ಯಾಯ ಪರಾಯಣನಾಗಿ 5,000 ವರ್ಷಗಳವರೆಗೆ ಸೂರ್ಯನ ಆರಾಧನೆಯನ್ನು ಮಾಡಿದನು. ಸ್ವರ್ಗದಲ್ಲಿರುವ ನಂದನ ವನದಲ್ಲಿ ವಾಸ ಮಾಡುತ್ತಿರುವನೋ ಎಂಬಂತೆ ಜಿತೇಂದ್ರಿಯನಾದ ವಿಭೀಷಣನು 10,000 ವರ್ಷಗಳನ್ನು ತಪಸ್ಸು ಮಾಡುತ್ತಾ ಆಯಾಸವಿಲ್ಲದೆ ಕಳೆದನು. ರಾವಣನ ತಪಸ್ಸು ಉಗ್ರವಾದುದು ಮತ್ತು ಭಯಂಕರವಾದುದು. ಅವನು 10,000 ವರ್ಷಗಳವರೆಗೆ ಆಹಾರವನ್ನು ತೆಗೆದುಕೊಳ್ಳದೆಯೇ ಉಪವಾಸದಿಂದಿರುತ್ತಾ ತಪಸ್ಸು ಮಾಡುತ್ತಿದ್ದನು. 1,000 ವರ್ಷವು ಮುಗಿದಾಗಲೂ ತನ್ನ 1 ತಲೆಯನ್ನು ಅಗ್ನಿಗೆ ಆಹುತಿಯನ್ನಾಗಿ ಸಮರ್ಪಿಸುತ್ತಿದ್ದನು. ಹೀಗೆ 9,000 ವರ್ಷಗಳು ಕಳೆದವು. ಅಂತೆಯೇ 9 ಶಿರಸ್ಸುಗಳು ಅಗ್ನಿಗೆ ಅರ್ಪಿತವಾದವು. 10ನೆಯ 1000 ವರ್ಷವು ಮುಗಿದ ನಂತರ 10ನೆಯ ತಲೆಯನ್ನು ಕತ್ತರಿಸಿ ಅಗ್ನಿಯಲ್ಲಿ ಹೋಮ ಮಾಡಲು ದಶಗ್ರೀವನು ಉದ್ಯುಕ್ತನಾದನು. ಅಷ್ಟರಲ್ಲಿಯೇ ಪಿತಾಮಹನು ಪ್ರತ್ಯಕ್ಷನಾದನು. ದಶಗ್ರೀವನ ತಪಸ್ಸಿನಿಂದ ಸುಪ್ರೀತನಾಗಿದ್ದ ಪಿತಾಮಹನು ದೇವತೆಗಳೊಡನೆ ಬಂದು ರಾವಣನಿಗೆ ಹೇಳಿದನು, ದಶಗ್ರೀವನೇ, ನಿನ್ನ ತಪಸ್ಸಿನಿಂದ ನಾನು ಸುಪ್ರೀತನಾಗಿರುವೆನು. ಧರ್ಮಜ್ಞನೇ, ನಿನಗೆ ಯಾವ ವರವು ಬೇಕೆಂಬುದನ್ನು ಶೀಘ್ರವಾಗಿ ಕೇಳು. ನೀನು ಅಪೇಕ್ಷಿಸಿರುವ ವರವು ಯಾವುದು? ನಿನ್ನ ಯಾವ ಕಾಮನೆಯನ್ನು ನಾನು ಪೂರೈಸಿಕೊಡಲಿ? ನಿನ್ನ 10,000 ವರ್ಷಗಳ ಈ ಪರಿಶ್ರಮವು ವ್ಯರ್ಥವಾಗಬಾರದು. ಪಿತಾಮಹನ ಆ ಮಾತನ್ನು ಕೇಳಿ ದಶಗ್ರೀವನ ಮನಸ್ಸು ಪ್ರಸನ್ನವಾಯಿತು. ಬ್ರಹ್ಮದೇವನಿಗೆ ತಲೆಬಾಗಿ ನಮಸ್ಕರಿಸಿ ಹರ್ಷದಿಂದ ಉಂಟಾದ ಗದ್ಗದ ಧ್ವನಿಯ ಮಾತುಗಳಿಂದ ಪ್ರಾರ್ಥಿಸಿದನು. ಭಗವನ್ ಪ್ರಾಣಿನಾಂ ನಿತ್ಯಂ ನಾನ್ಯತ್ರ ಮರಣದ್ಭಯಂ ನಾಸ್ತಿ ಮೃತ್ಯು ಸಮಶತ್ರು ಅಮರತ್ವತ್ಮಹಂ ವ್ರಣೆ. ಪೂಜ್ಯನೇ, ಪ್ರಾಣಿಗಳಿಗೆ ಮರಣಕ್ಕಿಂತಲೂ ಅಧಿಕವಾದ ಮತ್ತೊಂದು ಭಯವಿರುವುದಿಲ್ಲ. ಮೃತ್ಯುವಿಗೆ ಸಮಾನನಾದ ಬೇರೊಬ್ಬ ಶತ್ರುವೂ ಇಲ್ಲ. ಆದುದರಿಂದ ನಾನು ಮರಣವೇ ಇಲ್ಲದ ವರವನ್ನು ನಿನ್ನಿಂದ ಪ್ರಾರ್ಥಿಸುತ್ತೇನೆ. ದಶಗ್ರೀವನು ಅಮರತ್ವದ ವರವನ್ನು ಕೇಳಲು ಪ್ರಜಾಪತಿ ಬ್ರಹ್ಮನು ದಶಮುಖನಿಗೆ ಹೇಳಿದನು, ನಾಸ್ತಿ ಸರ್ವಾಂ ಅಮರತ್ವಂ ತೇವರಂ ಅನ್ಯ ವೃಣೀಶ್ವಮೇ. ನಿನಗೆ ಸರ್ವಥಾ ಅಮರತ್ವವು ಸಿದ್ಧಿಸುವುದಿಲ್ಲ. ನೀನು ಮರಣವಿಲ್ಲದವನೇ ಆಗಲಾರೆ. ಆದುದರಿಂದ ಬೇರೆ ಯಾವುದಾದರೂ ವರವನ್ನು ಕೇಳು. ರಾಘವ, ಲೋಕಕರ್ತೃವಾದ ಬ್ರಹ್ಮನು ಹೀಗೆ ಹೇಳಲು ದಶಗ್ರೀವನು ಕೈಮುಗಿದುಕೊಂಡು ಬ್ರಹ್ಮನ ಮುಂದೆ ನಿಂತು ಹೇಳಿದನು, ಸುಪರ್ಣ ನಾಗಯಕ್ಷಾಣಾಂ ದೈತ್ಯ ದಾನವ ರಕ್ಷಸಾಂ ಅವಧ್ಯೋಹಂ ಪ್ರಜಾಧ್ಯಕ್ಷ ದೇವತಾನಾಂಚ ಶಾಶ್ವತ. ಸನಾತನನೇ, ಪ್ರಜಾಧ್ಯಕ್ಷನೇ, ನಾನು ಗರುಡ ನಾಗ ಯಕ್ಷರಿಂದಲೂ
ದೈತ್ಯ ದಾನವ ರಾಕ್ಷಸರಿಂದಲೂ ದೇವತೆಗಳಿಂದಲೂ ವಧಿಸಲ್ಪಡದಿರುವ ವರವನ್ನು ನನಗೆ ದಯಪಾಲಿಸು. ನಹಿ ಚಿಂತಾ ಮಮಾನ್ಯೇಷು ಪ್ರಾಣಿಶ್ವವರ ಪೂಜಿತ ತೃಣಭೂತ ಹಿತೇತ್ ಮನ್ಯೆ ಪ್ರಾಣಿನೋ ಮನುಷಾದಯ. ದೇವಪೂಜಿತನೇ, ಇತರ ಯಾವುದೇ ಪ್ರಾಣಿಗಳಿಂದಲೂ ನನಗೆ ಯಾವ ವಿಧವಾದ ಚಿಂತೆಯೂ ಇಲ್ಲ. ಮನುಷ್ಯನೇ ಮೊದಲಾದ ಪ್ರಾಣಿಗಳು ನನಗೆ ತೃಣಪ್ರಾಯರು. ದಶಗ್ರೀವ ರಾಕ್ಷಸನು ಧರ್ಮಾತ್ಮನಾದ ಬ್ರಹ್ಮನಿಗೆ ಹೀಗೆ ಹೇಳಲು ದೇವತೆಗಳೊಡನಿದ್ದ ಪಿತಾಮಹನು ದಶಗ್ರೀವನಿಗೆ ಹೇಳಿದನು, ರಾಕ್ಷಸ ಶ್ರೇಷ್ಠನೇ, ನೀನು ಪ್ರಾರ್ಥಿಸಿದಂತೆಯೇ ಎಲ್ಲವೂ ನಡೆಯುವುದು. ದೇವ ದಾನವ ಯಕ್ಷ ರಾಕ್ಷಸ ಗರುಡ ಸರ್ಪ ಇವರಾರಿಂದಲೂ ನಿನಗೆ ಮರಣವು ಸಂಭವಿಸುವುದಿಲ್ಲ. ನಿನ್ನ ತಪಸ್ಸಿನಿಂದ ಪ್ರಸನ್ನನಾಗಿರುವ ನಾನು ಶುಭಕರವಾದ ಮತ್ತೊಂದು ವರವನ್ನು ದಯಪಾಲಿಸುತ್ತೇನೆ. ಈ ಹಿಂದೆ ನೀನು ಅಗ್ನಿಯಲ್ಲಿ ನಿನ್ನ ಯಾವ ತಲೆಗಳನ್ನು ಹೋಮ ಮಾಡಿರುವೆಯೋ ಆ 9 ತಲೆಗಳು ಪುನಃ ನಿನಗೆ ಲಭಿಸುತ್ತವೆ. ಈ ವರವು ಮಾತ್ರವಲ್ಲದೆ ಅತಿ ದುರ್ಲಭವಾದ ಮತ್ತೊಂದು ವರವನ್ನು ನಿನಗೆ ಕೊಡುವೆನು. ನಿನ್ನ ಮನಸ್ಸಿನಲ್ಲಿ ನೀನು ಯಾವ ರೂಪವನ್ನು ತಾಳಲು ಅಪೇಕ್ಷಿಸುವೆಯೋ ಆ ರೂಪವೇ ನಿನಗೆ ಲಭಿಸುತ್ತದೆ. ನೀನು ಕಾಮರೂಪನಾಗುವೆ. ಪಿತಾಮಹನು ಹೀಗೆ ಹೇಳಿದೊಡನೆಯೇ ಅಗ್ನಿಯಲ್ಲಿ ಹೋಮ ಮಾಡಿದ್ದ ರಾವಣನ 9 ತಲೆಗಳು ಪುನಃ ಪ್ರಕಟವಾದವು. ರಾಘವ, ಲೋಕಪಿತಾಮಹನು ದಶಗ್ರೀವನಿಗೆ ಹೀಗೆ ಹೇಳಿ ವಿಭೀಷಣನ ಬಳಿಗೆ ಹೋಗಿ ಹೇಳಿದನು, ಧರ್ಮಾತ್ಮನೇ ವಿಭೀಷಣ, ನಿನ್ನ ಬುದ್ಧಿಯು ಯಾವಾಗಲೂ ಧರ್ಮದೊಡನೆಯೇ ಸೇರಿರುತ್ತದೆ. ಆದುದರಿಂದ ನಾನು ನಿನ್ನ ವಿಷಯದಲ್ಲಿ ಸಂತುಷ್ಟನಾಗಿದ್ದೇನೆ. ಸುವ್ರತನೇ, ನಿನಗೆ ಇಷ್ಟವಾದ ವರವನ್ನು ಕೇಳು. ಪ್ರಜಾಪತಿಯ ಮಾತನ್ನು ಕೇಳಿ ಧರ್ಮಾತ್ಮನಾದ ವಿಭೀಷಣನು ಪರಮ ಹೃಷ್ಟನಾಗಿ ಕೈಮುಗಿದುಕೊಂಡು ಬ್ರಹ್ಮನಿಗೆ ಹೇಳಿದನು, ಈ ಚಂದ್ರನು ತನ್ನ ಕಿರಣಗಳಿಂದ ಸದಾ ಬೆಳಗುತ್ತಿರುವಂತೆ ಸಮಸ್ತ ಗುಣಗಳಿಂದಲೂ ಸಂಪನ್ನನಾಗಿದ್ದ ವಿಭೀಷಣನು ವಿನೀತನಾಗಿ ಹೇಳಿದನು, ಪೂಜ್ಯನೇ, ಲೋಕಗುರುವಾದ ನೀನೇ ನನ್ನ ವಿಷಯದಲ್ಲಿ ಪ್ರಸನ್ನನಾದೆಯಾದರೆ ನಾನು ಕೃತಕೃತ್ಯನಾದಂತೆಯೇ ಸರಿ. ಸುವ್ರತನೇ, ನೀನು ಪ್ರೀತಿಯಿಂದ ನನಗೇನಾದರೂ ವರವನ್ನು ಕೊಡುವುದಾಗಿದ್ದರೆ ಈ ನನ್ನ ಮಾತನ್ನು ಲಾಲಿಸು. ಪರಮಾಪದ್ಗತಸ್ಯಾಪಿ ಧರ್ಮೇ ಮಮ ಮತಿರ್ಭವೇತ್ ಅಶಿಕ್ಷಿತಂಚ ಬ್ರಹ್ಮಾಸ್ತ್ರಂ ಭಗವಾನ್ ಪ್ರತಿಭಾತು ಮೇ. ಎಂತಹುದೇ ಮಹತ್ತರವಾದ ಆಪತ್ತು ಒದಗಿ ಬಂದರೂ ನನ್ನ ಬುದ್ಧಿಯು ಧರ್ಮದಲ್ಲಿಯೇ ಸ್ಥಿರವಾಗಲಿ. ಬ್ರಹ್ಮಾಸ್ತ್ರ ಮಂತ್ರವು ಉಪದೇಶವಿಲ್ಲದೆಯೇ ನನಗೆ ಸ್ಫುರಿಸಲಿ. ಯಯಾಮೇ ಜಾಯತೆ ಬುದ್ಧಿರ್ಯೇಷು ಯೇಷ್ವಾಶ್ರಮೇಷು ಚ ಸಾ ಸಾ ಭವತು ಧರ್ಮಿಷ್ಠ ತಂ ತಂ ಧರ್ಮಂಚ ಪಾಲಯೇ. ಯೇಷ ಮೇ ಪರಮೋದಾರೋ ವರಃ ಪರಮಕೋಮತಃ. ಯಾವ ಯಾವ ಆಶ್ರಮಗಳಲ್ಲಿ ನನಗೆ ಎಂತೆಂತಹ ಬುದ್ಧಿಯುಂಟಾಗುವುದೋ ಅಂತಂತಹ ನನ್ನ ಬುದ್ಧಿಯು ಧರ್ಮಿಷ್ಠವಾಗಿರಲಿ. ಆಯಾ ಆಶ್ರಮ ಧರ್ಮಗಳನ್ನು ನಾನು ಪರಿಪಾಲಿಸುವೆನು. ಇದೇ ನನ್ನ ಅಭೀಷ್ಟವಾಗಿದೆ. ಧರ್ಮಸಮ್ಮತವಾದ ಮಾರ್ಗದಲ್ಲಿರಲು ನೀನು ಅನುಗ್ರಹ ಮಾಡಿದೆಯಾದರೆ ಇದೇ ನಾನು ಬೇಡುವ ಉತ್ಕೃಷ್ಟವಾದ ವರವಾಗಿದೆ. ನಹಿ ಧರ್ಮಾಭಿರಕ್ತಾನಾಂ ಲೋಕೆ ಕಿಂಚನ ದುರ್ಲಭಂ. ಧರ್ಮದಲ್ಲಿಯೇ ಆಸಕ್ತರಾಗಿರುವವರಿಗೆ ಲೋಕದಲ್ಲಿ ಯಾವುದೂ ದುರ್ಲಭವಲ್ಲ. ವಿಭೀಷಣನ ಮಾತುಗಳನ್ನು ಕೇಳಿ ಬ್ರಹ್ಮನು ಪರಮಪ್ರೀತನಾಗಿ ಪುನಃ ಹೇಳಿದನು, ವತ್ಸ, ನೀನು ಧರ್ಮಿಷ್ಠನು. ಆದುದರಿಂದ ನೀನು ಯಾವುದನ್ನು ಅಭಿಲಾಷಿಸುವೆಯೋ ಅದೇ ನಿನಗೆ ಕೈಗೂಡುವುದು. ಶತ್ರು ಸಂತಾಪಕನೇ, ನೀನು ರಾಕ್ಷಸ ಯೋನಿಯಲ್ಲಿ ಹುಟ್ಟಿರುವೆಯಾದರೂ ನಿನ್ನ ಬುದ್ಧಿಯು ಅಧರ್ಮದ ಮಾರ್ಗದಲ್ಲಿ ಇಲ್ಲದೆ ಇರುವುದರಿಂದ ನಾನು ನಿನಗೆ ಅಮರತ್ವವನ್ನು ದಯಪಾಲಿಸುತ್ತೇನೆ. ಬ್ರಹ್ಮನು ವಿಭೀಷಣನಿಗೆ ಇಂತಹ ಅನುಪಮವಾದ ವರವನ್ನು ಕೊಟ್ಟು ಕುಂಭಕರ್ಣನಿಗೆ ವರ ಕೊಡುವುದರಲ್ಲಿದ್ದಾಗ ಎಲ್ಲ ದೇವತೆಗಳು ಕೈಮುಗಿದುಕೊಂಡು ಬ್ರಹ್ಮನಿಗೆ ಹೇಳಿದರು, ಪ್ರಭುವೇ, ಈ ಕುಂಭಕರ್ಣನಿಗೆ ನೀನು ಯಾವ ವರವನ್ನು ಕೊಡಬಾರದು. ಈ ದುರ್ಮತಿಯು 3 ಲೋಕಗಳನ್ನು ಹೇಗೆ ಪೀಡಿಸುತ್ತಿರುವನೆಂಬ ವಿಷಯವು ನಿನಗೆ ತಿಳಿದೇಗಿದೆ. ನಂದನ ವನದಲ್ಲಿದ್ದ 7 ಮಂದಿ ಅಪ್ಸರೆಯರನ್ನು, ಇಂದ್ರನ 10 ಮಂದಿ ಸೇವಕರನ್ನು, ಹಲವಾರು ಋಷಿಗಳನ್ನು, ಮನುಷ್ಯರನ್ನು ನುಂಗಿ ಹಾಕಿದ್ದಾನೆ. ವರವನ್ನು ಪಡೆದುಕೊಳ್ಳದಿದ್ದಾಗಲೇ ಇವನು ಇಷ್ಟು ದಾಂಧಲೆಯನ್ನು ನಡೆಸಿದ್ದಾನೆ. ವರವನ್ನು ಪಡೆದುಕೊಂಡು ಬಿಟ್ಟರೆ 3 ಲೋಕಗಳನ್ನು ನುಂಗಿ ಹಾಕುವುದರಲ್ಲಿ ಸಂಶಯವೇ ಇಲ್ಲ. ಆದುದರಿಂದ ಅಮಿತ ಪ್ರಭೆಯುಳ್ಳವನೇ, ದೇವದೇವನೇ, ವರದ ವ್ಯಾಜದಿಂದ ಇವನಲ್ಲಿ ಮೋಹವುಂಟಾಗುವಂತೆ ಮಾಡು. ಇದರಿಂದ 3 ಲೋಕಗಳಿಗೂ ಮಂಗಳವಾಗಲಿ ಮತ್ತು ಇವನನ್ನು ವರಪ್ರದಾನದಿಂದ ಸಮ್ಮಾನಿಸಿದಂತಾಗಲಿ. ದೇವತೆಗಳು ಹೀಗೆ ಹೇಳಲು ಕಮಲ ಯೋನಿಯಾದ ಬ್ರಹ್ಮನು ಸರಸ್ವತಿಯನ್ನು ಸ್ಮರಿಸಿದನು. ಮರುಕ್ಷಣದಲ್ಲಿಯೇ ಸರಸ್ವತಿಯು ಬ್ರಹ್ಮನ ಪಕ್ಕದಲ್ಲಿ ನಿಂತು ಕೈಮುಗಿದುಕೊಂಡು ಹೇಳಿದಳು, ದೇವ, ಇದು ನಾನೀಗ ಬಂದಿದ್ದೇನೆ. ನಾನು ನಿನಗಾಗಿ ಯಾವ ಕಾರ್ಯವನ್ನು ಮಾಡಿಕೊಡಲಿ?
ಸ್ಮರಿಸಿದೊಡನೆಯೇ ಆಗಮಿಸಿದ ಸರಸ್ವತಿಗೆ ಬ್ರಹ್ಮನು ಹೇಳಿದನು, ವಾಣಿತ್ವಂ ರಾಕ್ಷಸೇಂದ್ರಸ್ಯ ಭವವಾಗ್ದೇವತೇಪ್ಸಿತ. ವಾಣಿ, ನೀನು ರಾಕ್ಷಸೇಂದ್ರನಾದ ಈ ಕುಂಭಕರ್ಣನ ನಾಲಿಗೆಯಲ್ಲಿ ವಿರಾಜಮಾನಳಾಗಿದ್ದು ದೇವತೆಗಳಿಗೆ ಇಷ್ಟವಾದ ಮಾತನ್ನು ಹೇಳಿಸು. ರಾಘವ, ಸರಸ್ವತಿಯು ಹಾಗೆಯೇ ಆಗಲೆಂದು ಹೇಳಿ ಕುಂಭಕರ್ಣನ ನಾಲಿಗೆಯಲ್ಲಿ ಆವಿರ್ಭವಿಸಿದಳು. ಅನಂತರ ಪ್ರಜಾಪತಿಯು ಕುಂಭಕರ್ಣನಿಗೆ ಹೇಳಿದನು, ಕುಂಭಕರ್ಣ ಮಹಾಬಾಹೋ ವರಂ ವರಯಯೋ ಮತಃ. ಮಹಾಬಾಹುವೆ ಕುಂಭಕರ್ಣ, ನಿನಗೆ ಅಭೀಷ್ಟವಾದ ವರವನ್ನು ಕೇಳು. ಕುಂಭಕರ್ಣನು ಬ್ರಹ್ಮನ ಆ ಮಾತನ್ನು ಕೇಳಿ ಪರಮ ಸಂತುಷ್ಟನಾಗಿ ವರವನ್ನು ಯಾಚಿಸಿದನು. ಸ್ವಪ್ತುಂ ವರ್ಷಾಣ್ಯನೇಕಾನಿ ದೇವದೇವ ಮಮೇಪ್ಸಿತಂ. ದೇವದೇವನೇ, ಅನೇಕಾನೇಕ ವರ್ಷಗಳವರೆಗೆ ನಾನು ಮಲಗಿಯೇ ಇರಬೇಕು, ಇದೇ ನನ್ನ ಆಶಯವಾಗಿದೆ. ಬ್ರಹ್ಮನು ಹಾಗೆಯೇ ಆಗಲೆಂದು ಹೇಳಿ ಕುಂಭಕರ್ಣನಿಗೆ ಸುದೀರ್ಘವಾದ ನಿದ್ರೆಯನ್ನು ಅನುಗ್ರಹಿಸಿ ದೇವತೆಗಳೊಡನೆ ತನ್ನ ಲೋಕಕ್ಕೆ ಹೊರಟು ಹೋದನು. ನಾಲಿಗೆಯಲ್ಲಿ ಆವಿರ್ಭೂತಳಾಗಿದ್ದ ಸರಸ್ವತಿಯು ದೇವಕಾರ್ಯವಾದ ನಂತರ ಹೊರಬಂದಳು. ದೇವತೆಗಳೆಲ್ಲರೂ ಬ್ರಹ್ಮನೊಡನೆ ಆಕಾಶದ ಕಡೆಗೆ ಹೊರಟು ಹೋದ ನಂತರ ಸರಸ್ವತಿಯಿಂದ ಮುಕ್ತನಾದ ಕುಂಭಕರ್ಣನು ತನ್ನ ಬುದ್ಧಿಯನ್ನು ಮರಳಿ ಹೊಂದಿದನು. ತಾನು ದೀರ್ಘಕಾಲದ ನಿದ್ರೆಯನ್ನು ಬ್ರಹ್ಮನಿಂದ ಕೇಳಿದನೆಂಬ ಅರಿವಾಯಿತು. ದುಷ್ಟಾತ್ಮನಾದ ಕುಂಭಕರ್ಣನು ಬಹಳ ದುಃಖಿತನಾಗಿ ಚಿಂತಿಸತೊಡಗಿದನು. ಈದೃಶಂ ಕಿಮಿದಂ ವಾಕ್ಯಂ ಮಮ ಅದ್ಯ ವದನಾಚ್ಯುತಂ ಅಹಂ ವ್ಯಾಮೋಹಿತೋ ದೇವೈರಿತಿ ಮನ್ಯೆ ತದಾಗತೈಹಿ. ಅಯ್ಯೋ, ಇಂತಹ ಮಾತು ನನ್ನ ಬಾಯಿಂದ ಏಕೆ ಬಂದಿತು? ನಿಶ್ಚಯವಾಗಿಯೂ ಬ್ರಹ್ಮನೊಡನೆ ಬಂದಿದ್ದ ದೇವತೆಗಳು ನನಗೆ ವ್ಯಾಮೋಹವನ್ನು ಉಂಟು ಮಾಡಿರಬೇಕು. ಹಾಗೆಲ್ಲದಿದ್ದರೆ ಇಂತಹ ವರವನ್ನು ನಾನು ಖಂಡಿತವಾಗಿಯೂ ಕೇಳುತ್ತಿರಲಿಲ್ಲ. ಕುಂಭಕರ್ಣನು ಹೀಗೆ ಹೇಳಿಕೊಂಡು ಬಹಳವಾಗಿ ದುಃಖಿಸಿದನು. ರಾಘವ, ಹೀಗೆ ಮಹಾತೇಜಸ್ವಿಗಳಾಗಿದ್ದ ಆ ಮೂವರು ಸಹೋದರರು ಬ್ರಹ್ಮನಿಂದ ವರಗಳನ್ನು ಪಡೆದುಕೊಂಡು ಶ್ಲೇಷ್ಮಾತಕ ವನಕ್ಕೆ, ಅಂದರೆ ಚಳ್ಳೆ ಮರಗಳ ಕಾಡುಗಳಿಗೆ ಹೋಗಿ ಅಲ್ಲಿ ಸುಖವಾಗಿದ್ದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ 10ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.